ಈ ವಿಡಿಯೋದಲ್ಲಿ ನಾನಿವತ್ತು ಇಷ್ಟು ಬ್ಯೂಟಿಫುಲ್ ಆಗಿರೋ ಬೆಟ್ಟ ಹತ್ತದಲ್ದಿರ ಇದ್ರ ಕೆಳಗಡೆ ಇರೋ ಒನ್ ಆಫ್ ದಿ ಇಂಡಿಯಾಸ್ ಫಸ್ಟ್ ಟೀ ಫ್ಯಾಕ್ಟ್ರಿನ ಎಕ್ಸ್ಪ್ಲೋರ್ ಮಾಡ್ತೀನಿ. ಅಷ್ಟೇ ಅಲ್ದಿರ ಈ ಬೆಟ್ಟದಲ್ಲಿರೋ ಒನ್ ಆಫ್ ದಿ ಮೋಸ್ಟ್ ಎಂಡೇಂಜರ್ಡ್ ಸ್ಪೀಶೀಸ್ ಏನಿದೆ ಅದನ್ನ ಕೂಡ ತೋರಿಸ್ತೀನಿ ಅಂಡ್ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ಇನ್ನ ಯಾಕೆ ತಡ ಮಾಡ್ತಾ ಇದ್ದೀರಾ, ಬೇಗ ಹೋಗಿ ನಿಮ್ಮ ಇಯರ್ಫೋನ್ಸ್ ಎತ್ಕೊಂಡ್ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವಾಗ ನಾನು ಮುನ್ನಾರಲ್ಲಿ ಫಸ್ಟ್ ಪ್ಲೇಸ್ ನಿಮ್ಗೆ ತೋರಿಸ್ತಾ ಇರೋದು ಬಂತು ಎರ್ನಾಕುಲಂ ನ್ಯಾಷನಲ್ ಪಾರ್ಕ್ ಅಂತ. ಈ ಬೆಟ್ಟ ಹತ್ತದು ತುಂಬಾ ಸಿಂಪಲ್ ಗುರು, ಏನಿಲ್ಲ. ಎರ್ನಾಕುಲಂ ನ್ಯಾಷನಲ್ ಪಾರ್ಕ್ ಎಂಟರ್ ಆಗ್ತಾ ಇದ್ದಂಗೆ ಲೆಫ್ಟ್ ಸೈಡೇ ಒಂದು ಟಿಕೆಟ್ ಕೌಂಟರ್ ಇರುತ್ತೆ. ಅಲ್ಲಿ 200 ರೂಪೀಸ್ ಪರ್ ಪರ್ಸನ್ ಒಂದು ಟಿಕೆಟ್ ತಗೊಂಡ್ರೆ ಅಲ್ಲಿಗೆ ಒಂದು ಬಸ್ ಬರುತ್ತೆ. ಆ ಬಸ್ಸಲ್ಲಿ ಹತ್ತು ಕೂತ್ಕೊಂಡ್ರೆ ನೀಟಾಗಿ ಬೆಟ್ಟದ ಮೇಲೆ ಕರ್ಕೊಂಡು ಅವರೇ ಹೋಗ್ಬಿಡ್ತಾರೆ. ಏನ್ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಏನ್ ತಲೆನೋವೇ ಇರಲ್ಲ ನಿಮಗೆ. ಈ ಒಂದು ಬೆಟ್ಟದ ಮೇಲೆ ಪ್ರೈವೇಟ್ ವೆಹಿಕಲ್ಸ್ ಯಾವುದು ಅಲೋ ಇಲ್ಲ, ಸೊ ಬಸ್ಸಲ್ಲೇ ಹೋಗ್ಬೇಕು. ಬಸ್ಸಲ್ಲಿ ಯಾರಿಗೂ ಹೋಗ್ತಾರೆ ತುಂಬ ಬೋರು ಅನ್ನೋರು ಒಂದ್ಸತಿ ಜರ್ನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದ ವಾಟರ್ ಫಾಲ್ಸ್ ಕೂಡ ಈ ಪೈಪಿಂದ ಹರಿದು ಬಂಡೆ ಮೇಲಿಂದ ಧುಮುಕಿ ಆ ಬೆಟ್ಟದ ಕೆಳಗಿಂದ ಹರ್ಕೊಂಡು ಹೋಗಿನೇ ಅಷ್ಟು ದೊಡ್ಡ ವಾಟರ್ ಫಾಲ್ಸ್ ಆಗಿದೆ ಅಂತ ಇಲ್ಲಿರೋ ಲೋಕಲ್ಸ್ ಅವ್ರು ಹೇಳಿದ್ಮೇಲೆ ನಮಗೂ ಕೂಡ ಗೊತ್ತಾಗಿದ್ದು. ಇಲ್ಲಿರೋ ಲೋಕಲ್ಸ್ ಈ ಬೆಟ್ಟನ ಆನೈಮುಡಿ ಪೀಕ್ ಅಂತ ಕೂಡ ಕರೀತಾರೆ. ನೋಡಿ, ಇಲ್ಲಿ ದೂರದಿಂದ ನೋಡ್ಬೇಕಾದ್ರೆ ಅಲ್ಲಿ ನೋಡಿ ಆನೆದು ಮುಖದ ಶೇಪ್ ಕಾಣ್ತಾ ಇದೆ ಅಲ್ಲಿ. ಸೊ ಇದಕ್ಕೆ ಆನೆಮುಡಿ ಪೀಕ್ ಅಂತ ಹೆಸರಿಟ್ಟಿದ್ದಾರೆ. ನೋಡಿ, ಇಲ್ಲಿ ಇಬ್ರು ಬೆಂಗಳೂರವ್ರು ಸಿಕ್ಕಿದ್ದಾರೆ ನಮ್ಗೆ ಗಿರಿನಗರದಿಂದ. ನಿಮ್ಮ ಹೆಸರು ಬ್ರೋ? ಸುಹಾಸ್ ಅಂತ. ನಿಮ್ಮ ಹೆಸರು? ಸುಪಾಶ್ ಸುಹಾಸ್ ಸಿಕ್ಕಿದ್ದಾರೆ. ಅದು ಕೇರಳದಲ್ಲಿ ಕನ್ನಡದವ್ರು ಸಿಕ್ಬಿಟ್ರೆ ಒಂಥರ ಖುಷಿ. ಕೇರಳ ಗೌರ್ಮೆಂಟ್ ಅವರು ಈ ಒಂದು ನ್ಯಾಷನಲ್ ಪಾರ್ಕ್ ಮಾಡಿರೋ ಮೈನ್ ಇಂಟೆನ್ಷನ್ ಬಂದು ಈ ಒಂದು ಪ್ರಾಣಿನ ಕಾಪಾಡಬೇಕು ಅಂತ. ಬ್ರಿಟಿಷ್ ಅವರು ಶೋಕಿಗೆ ಅಂತ ಹಂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅವ್ರು ಬಿಟ್ಟು ಹೋದ್ಮೇಲೂ ನಾವು ಅದನ್ನೇ ಅಭ್ಯಾಸ ಮಾಡಿಕೊಂಡು ಈ ಒಂದು ಪ್ರಾಣಿ ಏನಿದೆ ಎಲ್ಲಾನು ಹಂಟ್ ಮಾಡಿ ಫುಲ್ ಪಾಪ್ಯುಲೇಷನ್ ಡೌನ್ ಆಗ್ಬಿಟ್ಟಿತ್ತು. ಸೊ 1996 ಅಲ್ಲಿ ಈ ಒಂದು ಪ್ರಾಣಿನ ಹಂಟ್ ಮಾಡೋದು ಬ್ಯಾನ್ ಮಾಡಿದ್ರು. ಅಂಡ್ ಇದು ಒಂದು ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಕನ್ಸಿಡರ್ಡ್ ಮಾಡಿ ಅದ್ರ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರನೇ ಈ ಒಂದು ನ್ಯಾಷನಲ್ ಪಾರ್ಕ್ನ ಮೇಂಟೈನ್ ಮಾಡ್ತಾ ಇರೋದು. ಅಂಡ್ ಈ ಒಂದು ಪ್ರಾಣಿ ಹೆಸರು ನೀಲ್ಗಿರಿ ತಾರ್. ಮುನ್ನಾರ್ಗೆ ಬಂದಮೇಲೆ ಈ ಪ್ಲೇಸ್ ಅಂತೂ ಮಿಸ್ ಮಾಡ್ಕೊಂಡ್ಲೇಬಾರ್ದು ನೀವು. ಫುಲ್ಲು ಪೇಯ್ನ್ ಎಲ್ಲ ರಿಲೀಫ್ ಆಗ್ತಾ ಇದೆ. ಅಷ್ಟು ಕೋಲ್ಡ್ ನೀರೆಲ್ಲ ಬಂದು ಮೈ ಮೇಲೆ ಬೀಳ್ತಾ ಇದೆ. ಅಷ್ಟು ಪೀಸ್ ಆ್ಯಂಡ್ ರಿಲೀಫಿಂಗ್ ಆಗಿದೆ. ಟ್ರಕ್ಕು ಯಾವುದೋ ದೇವರಿದೆ ಅಲ್ಲಿ, ದೇವ್ರು ಅಂತ ಗೊತ್ತಾಗ್ತಾ ಇಲ್ಲ. ₹200 ವರ್ತ್. ಡ್ರಿಂಕಬಲ್ ವಾಟರ್ ಫ್ರಮ್ ಸ್ಕೈ ಐಲ್ಯಾಂಡ್ ಅಂತ ಟೇಸ್ಟ್ ಮಾಡೋಂತ ದೇವ್ರಿ ವಾಟರ್. ಡ್ರಿಂಕಬಲ್ ವಾಟರ್ ನಾರ್ಮಲ್ ವಾಟರ್ ಥರನೇ ಇದೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಈ ನ್ಯಾಷನಲ್ ಪಾರ್ಕ್ ಇಂದ ಏನಿಲ್ಲ ಅಂದ್ರೂ ಒಂದು 15 ಕಿಲೋಮೀಟರ್ಸ್ ಇದೆ. ಅದೇ ಮುನ್ನಾರಲ್ಲಿ ಫಸ್ಟ್ ಟೀ ಫ್ಯಾಕ್ಟ್ರಿ. ಬ್ರಿಟಿಷ್ ಅವರು ಇಂಡಿಯಾದಿಂದ ಎಲ್ಲ ದೋಚ್ಕೊಂಡು ಹೋಗೋದಲ್ದಿರ ಒಂದ್ ಸ್ವಲ್ಪ ಒಳ್ಳೇದು ಮಾಡಿದ್ದಾರೆ. ಏನಂದ್ರೆ ಇಷ್ಟು ದೊಡ್ಡ ಬೆಟ್ಟ ಅಲ್ಲ, ಮೊದ್ಲು ಖಾಲಿ ಇರ್ತಿತ್ತು. ಈ ಒಂದು ಬೆಟ್ಟಗಳು ಟೀ ಕಲ್ಟಿವೇಶನ್ಗೆ ಪರ್ಫೆಕ್ಟ್ ಪ್ಲೇಸ್ ಅಂತ ಕಂಡಿಡಿದು ಅಲ್ಲೆಲ್ಲ ಟೀ ಪ್ಲಾಂಟೇಶನ್ ಮಾಡಿ ಟೀ ಫ್ಯಾಕ್ಟ್ರಿಗಳನ್ನ ಕಟ್ಟಿದ್ರು. ಸೊ ಅವ್ರು ಬಿಟ್ಟೋದ್ಮೇಲೆ ಇಂಡಿಯನ್ ಎಕಾನಮಿಗೆ ಈ ಟೀ ಕಲ್ಟಿವೇಶನ್ ಏನಿದೆ ತುಂಬಾ ಹೆಲ್ಪ್ ಆಯ್ತು. ಈ ಒಂದು ಟೀ ಮ್ಯೂಸಿಯಂಗೆ ಎಂಟ್ರಿ ಫೀಸ್ ಕೂಡ ಇರುತ್ತೆ. ಅಂಡ್ ಎಂಟ್ರಿ ಫೀಸ್ ಪ್ರೈಸ್ ಬಂದು ₹150. ಆ ₹150 ವರ್ತಾ ಇಲ್ವಾ ಅಂತ ನಾನು ಈ ಟೀ ಮ್ಯೂಸಿಯಂ ಎಂಡ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಈ ಒಂದು ಟೀ ಮ್ಯೂಸಿಯಂ ಎಂಟ್ರ್ ಆಗ್ತಾ ಇದ್ದಂಗೆ ಫುಲ್ ಎಲ್ಲ ಬ್ರಿಟಿಷ್ ಅವ್ರದೆಲ್ಲ ಫೋಟೋ ಎಲ್ಲ ಇತ್ತು. ಪ್ರೊಜೆಕ್ಟರ್ ಅಲ್ಲಿ ನಿಮ್ಗೆ ಮೂವಿ ತೋರಿಸ್ತಾರೆ ಹೇಗೆ ಈ ತರ ಟೀ ಕಲ್ಟಿವೇಶನ್
ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ದು ಅಂತ ಎಲ್ಲ ಫುಲ್ ಹಿಸ್ಟ್ರಿದೊಂದು ಮೂವಿ ತೋರಿಸ್ತಾರೆ. ಆ್ಯಂಡ್ ಅದಾದಮೇಲೆ ಪಕ್ಕದಲ್ಲೇ ಒಂದು ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ. ಆ ಫ್ಯಾಕ್ಟ್ರಿಯಲ್ಲಿ ಟೀನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತಲೂ ತೋರಿಸ್ತಾರೆ. ಒಂದು ಶಾಕಿಂಗ್ ವಿಷಯ ನನಗಿಲ್ಲಿ ಗೊತ್ತಾಗಿದ್ದು ಏನಪ್ಪ ಅಂದರೆ, 3 ಥರ ಟೀ ಇರುತ್ತೆ, ಬ್ಲ್ಯಾಕ್ ಟೀ, ಗ್ರೀನ್ ಟೀ ಮತ್ತು ವೈಟ್ ಟೀ ಅಂತ. ಬ್ಲ್ಯಾಕ್ ಟೀ ಮತ್ತು ಗ್ರೀನ್ ಟೀನ ಟೀ ಲೀವ್ಸಿಂದ ಮಾಡಿದ್ರೆ, ಈ ಒಂದು ವೈಟ್ ಟೀನ ಆ ಟೀದು ಸ್ಟೆಮ್ಮಿಂದ ಮಾಡ್ತಾರೆ. ಆ್ಯಂಡ್ ಈ ಸ್ಟೆಮ್ಮಿಂದ ಮಾಡೋ ಈ ಟೀ ತುಂಬ ಕಾಸ್ಟ್ಲಿ ಅಂತ ಹೇಳಿದ್ರು ತಪ್ಪಿಲ್ಲ. ಯಾಕಂದರೆ ಈ ಒಂದು ಟೀ ಇಂಡಿಯಾದಲ್ಲೇ ಸಿಗಲ್ಲ, ಬರೀ ಎಕ್ಸ್ಪೋರ್ಟ್ ಮಾಡ್ತಾರಷ್ಟೇ ಬೇರೆ ಬೇರೆ ದೇಶಕ್ಕೆ. ಏನಿಲ್ಲ ಅಂದರೂ 50 ಗ್ರಾಮ್ಸ್ಗೆ 500 ರೂಪೀಸ್ ಆಗುತ್ತೆ, ಅಷ್ಟು ಕಾಸ್ಟ್ಲಿ ಆಗಿರುತ್ತೆ ಇದು. ಸೊ ಇಂಡಿಯಾದವ್ರು ಯಾರು ಅವರು ಡೈರೆಕ್ಟಾಗಿ ಹೇಳಿದ್ರು, ಇಂಡಿಯಾದವ್ರು ಯಾರು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಇದನ್ನು ಬರೀ ಎಕ್ಸ್ಪೋರ್ಟ್ ಮಾಡ್ತಾರೆ, ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ. ತೊಗೊಂಡ್ರೆ ಬರೀ ಈ ಥರ ಫ್ಯಾಕ್ಟ್ರಿಗಳಲ್ಲಿ ತೊಗೊಬೇಕು. ನೆಕ್ಸ್ಟ್ ನಾನು ನಿಮಗೆ ಕರ್ಕೊಂಡು ಹೋಗ್ತಾರೋ ಈ ಜಾಗ ಬಂದು ಕಲರಿ ಕ್ಷೇತ್ರ ಅಂತ. ಇಲ್ಲಿ ಕಲರಿ ಪಟ್ಟು ಮತ್ತು ಕಥಕ್ಕಳಿ ಅಂತ 2 ಶೋ ಇರುತ್ತೆ. ಒಂದು ಶೋಗೆ ಪ್ರೈಸ್ ಬಂದು 200 ರೂಪೀಸು, 2 ಶೋಯಿಂದ 400 ರೂಪೀಸ್ ಆಯಿತು. ನೀವು ಕನ್ಫು ಕರಾಟೆ ಎಲ್ಲ ಏನು ನೋಡ್ತಾ ಇದ್ದೀರಾ, ಅದು ಎಲ್ಲ ಸ್ಟಾರ್ಟ್ ಆಗಿದೆ ಮೊದಲು ಕಲರಿ ಪಟ್ಟುವಿಂದ. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಸ್ಟೈಲ್ ಆಫ್ ಮಾರ್ಷಲ್ ಆರ್ಟ್ ಅಂದರೂ ತಪ್ಪಿರಲ್ಲ. ನೀವು ಅನ್ಕೊತಾ ಇರ್ತೀರಾ, ಏನು ಗುರು ಈ ವಿಡಿಯೋ ಬರೀ ವಾಯ್ಸ್ ಓವರೇ ಕೊಟ್ಟವನೇ, ಏನೂ ಮಾತಾಡಿಲ್ಲ ಅಂತ. ನಾನಿವತ್ತು ತೋರಿಸಿದ ಎಲ್ಲ ಪ್ಲೇಸಸಲ್ಲೂ ಫುಲ್ಲು ಹೈ ರಿಸ್ಟ್ರಿಕ್ಷನ್ಸ್ ಮಾಡಿ ಫೋಟೋಗ್ರಫಿ ವಿಡಿಯೋಗ್ರಫಿ ಏನೂ ಅಲೋರಿಲ್ಲ. ಅಕಸ್ಮಾತ್ ನೀವು ಮಾಡಬೇಕು ಅಂದ್ರೂ ಫೋಟೋಗ್ರಫಿ ವಿಡಿಯೋಗ್ರಫಿನ ಏನಿಲ್ಲ ಅಂದ್ರೂ 1000-2000 ಅಂತ ಜಾಸ್ತಿ ಕೇಳ್ತಾಯಿದ್ರು. ಸೊ ನಾನು ಲೈಟಾಗೆ ಸ್ನ್ಯಾಪ್ ಥರ ತೊಗೊಂಡು ಫೋನಲ್ಲಿ ವಿಡಿಯೋ ಮಾಡಿಕೊಂಡು ಇಷ್ಟೆಲ್ಲ ಮಾಡಿ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ನೆಕ್ಸ್ಟ್ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.